ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು, ಸಿದ್ದಪ್ಪ ಮಹಾರಾಜರು, ಹುಬ್ಬಳ್ಳಿಯ ಸಿದ್ಧಾರೂಢರು ಒಂದೇ ಕಡೆ ಭೇಟಿ. ಸಿರಸಿ ಮಾರಿಕಾಂಬ ದೇವಸ್ಥಾನದೊಳಗ ಒಬ್ಬರ ದರ್ಶನ ಆಗ್ತದ. ಒಂದಿಷ್ಟು ಕಿಡಿಗೇಡಿಗಳಿಂದ ಜನ ಪರೀಕ್ಷೆ ಆಗ್ತದ. ಆ ಪರೀಕ್ಷೆ ಒಳಗ ಆ ಇಬ್ಬರು ಕೂಡ, ಒಂದು ಕಡೆ ಹುಬ್ಬಳ್ಳಿಯ ಸಿದ್ಧಾರೂಢರು, ಇನ್ನೊಂದು ಕಡೆ ಸಿದ್ದಪ್ಪ ಮಹಾರಾಜರು ಗೆದ್ದು ಅವರನ್ನ ವೈಭವದೊಳಗ ಆ ಊರಿನೊಳಗ ಮೆರವಣಿಗೆ ಮಾಡ್ತಾರ ಅನ್ನುವಂಥ ವಿಚಾರವನ್ನ ನಿನ್ನೆ ದಿನ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಇವತ್ತು ಅದೇ ಮುಂದುವರಿದ ಭಾಗವಾಗಿ ಈ ಪುರಾಣವನ್ನ ನೋಡೋದು. ಸಿದ್ಧಲಿಂಗ ಮಹಾರಾಜರು ಯಾರ ಗುರುಗಳು? ಯಾರೋ ಒಬ್ರು ಸಿದ್ಧಾರೂಢರು ಅಂತ ಹೇಳಿದ್ರು. ಚಪ್ಪಾಳಿ ತಟ್ರು ಅವ್ರಿಗೆ ಒಂದ್ಸಲ. ನೀವು ಹೊಡಿತೀರಲ್ರಿ ಚಪ್ಪಾಳಿ, ನೀವು ಗ್ರೇಟ್ ಅದಿರಿ ಬಿಡ್ರಿ. ಅಂದ್ರೆ ನೀವು ಸಿದ್ಧಾರೂಢರಂದ್ರೆ ಒಪ್ಪಿದಂಗೆ ಆತದ. ಎಲ್ಲ ಲಿಂಗರ ಮಹಾರಾಜರ ಏನು ಪುರಾಣದ ಮೂಲ ಕರ್ತೃ ಪುರುಷ, ಎಲ್ಲ ಲಿಂಗ ಮಹಾರಾಜರ ಗುರುವರ್ಯರಾಗಿರುವಂಥ ಸಿದ್ದಪ್ಪ ಮಹಾರಾಜರು, ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಗುರುಗಳು ಯಾರು ಅಂದ್ರೆ ಬಂತನಾಳ ಅಂತ ಹೆಸರು ಕೇಳಿರಿ ನೀವು. ನಮ್ಮ ವಿಜಯಪುರ ಭಾಗದೊಳಗೆ ಬಹುದೊಡ್ಡದಾಗಿರುವಂಥ ಕ್ರಾಂತಿಯನ್ನು ಮಾಡಿರುವಂಥ ಸಂಗಣ್ಣ ಬಸವ ಶಿವಯೋಗಿಗಳು ಬಂತನಾಳ ಹೆಸರು. ಅವರ ಹಿಂದಿನ ಗುರುಗಳಾಗಿರುವಂಥ ಶಂಕರಲಿಂಗ ಮಹಾರಾಜರು, ಶಂಕರಲಿಂಗ ಶಿವಯೋಗಿಗಳು ಅಂತ. ಅವರ ಶಿಷ್ಯರು ಯಾರು ಅಂದ್ರೆ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು. ನಿನ್ನೆ ಹೇಳಿದ್ನಲ್ರಿ ಇನ್ನೊಂದು ಹೆಸರು ಕನ್ನೋಳಿಯ ದೊಡ್ಡಪ್ಪ ಮಹಾರಾಜರು, ಒಂದ ಬಳಗ ಅಂತ ಹೇಳಿದ್ನಲ್ಲ. ನೋಡ್ರಿ, ಗುರುವರ್ಯರಾಗಿರುವಂಥ ಶಂಕರಲಿಂಗ ಶಿವಯೋಗಿಗಳ ಹತ್ತಿರ ಬೆಳೆದಿರುವಂಥ ಎರಡು ಕುಡಿಗಳು ಲಚ್ಚಾನದ ಸಿದ್ದಪ್ಪ ಮಹಾರಾಜರು, ದೊಡ್ಡಪ್ಪ ಮಹಾರಾಜರು, ಕನ್ನೋಳಿಯ ದೊಡ್ಡಪ್ಪ ಮಹಾರಾಜರು. ನೋಡ್ರಿ, ಗುರುವಿನ ಶಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಿನ್ನೆ ನಾನು ಉದಾಹರಣೆ ಕೊಟ್ಟೆ ನಿಮಗೆಲ್ಲ. ಗುರು ಒಲಿದ ಆಶೀರ್ವಾದ ಮಾಡಿದ ಅಂದ್ರೆ ಏನೆಲ್ಲ ಬದಲಾವಣೆಗಳು ಆಗ್ತವ ಅನ್ನೋದಕ್ಕೆ ಬಹುದೊಡ್ಡದಾಗಿರುವಂಥ ಉದಾಹರಣೆಯನ್ನು ನಿನ್ನೆ ಕೊಟ್ಟೆ ನಾನು, ಶರೀಫರ್ದು. ನೋಡ್ರಿ, ಯಾವಾಗ ಇಬ್ಬ ಮಹಾರಾಜರು ಮುಗುಳ್ಕೋಡ ಯಲ್ಲಾಲಿಂಗ ಮಹಾರಾಜರ ಮಠ, ಜಡಗ ಮಠ, ಮುಗುಳ್ಕೋಡ, ನೋಡ್ರಿ ಎಲ್ಲ ಸಮಾಜದವರನ್ನ ಒಂದುಗೂಡಿಸಿರುವಂಥ ಒಂದೇ ಒಂದು ಮಠ ಈ ನಾಡಿನೊಳಗೆ ನಾವು ಕಾಣ್ತೀವಿ ಅಂದ್ರೆ ಅದು ಮುಗುಳ್ಕೋಡ ಜಡಗ ಮಠ ಒಂದು. ಅಲ್ಲಿ ನೋಡ್ರಿ, ಮಹಾತ್ಮರು ಏನು ಪರಂಪರೆಯುತವಾಗಿ ಮಹಾತ್ಮರು ಆ ಪೀಠವನ್ನು ಏರಿದ್ರು. ಒಂದೊಂದು ಸಮಾಜದ ಪರಮ ಪೂಜ್ಯರು ಆ ಪೀಠವನ್ನು ಏರಿದ್ರು. ಎಲ್ಲ ಸಮಾಜಗಳು ಒಂದು ಅನ್ನುವಂಥ ಬಹುದೊಡ್ಡದಾಗಿರುವಂಥ ಸಂದೇಶವನ್ನು ಸಾರಿರುವಂಥ ಪೀಠ ಮುಗುಳ್ಕೋಡ ಮಠ. ನೋಡ್ರಿ, ಲಚ್ಚಾನದ ಸಿದ್ದಪ್ಪ ಮಹಾರಾಜರು ಮತ್ತು ಕನ್ನೋಳಿಯ ದೊಡ್ಡಪ್ಪ ಮಹಾರಾಜರು ಭಾಳ ಅನ್ಯೋನ್ಯ ಭಾವ, ಒಂಥರ ಗೆಳೆತನ. ಆ ಇಬ್ರು ಮಹಾರಾಜರು ಸುಮ್ಮ ಮಾತಾಡ್ಕೊಂಡ್ರಂತು. ಏನಪ್ಪ ಸಿದ್ದಪ್ಪ ಹಿಂಗ ಮಾತಾಡ್ತಿದ್ರು, ಏನಪ್ಪ ದೊಡ್ಡಪ್ಪ, ಮತ್ತು ಹಿಂಗೆ ತುಳಜಾಪುರಕ್ಕೆ ಹೋಗಿ ಬರೋಣ, ಏನು ತುಳಜಾಪುರದ ಅಮ್ಮನವರ ದರ್ಶನವನ್ನು ಮಾಡಿ ಬರೋಣೇನೋ ಅಂತ ಇಬ್ಬರು ವಿಚಾರ ಮಾಡಿದಾಗ, ಆಯ್ತು ಮತ್ತೆ ಹೋಗಿ ಬರೋಣ. ಇಬ್ಬರು ತಯಾರಿ ನಡೆಸಿದ್ರು ನೋಡ್ರಿ. ಒಂದು ಕಡೆ ದೊಡ್ಡಪ್ಪ ಮಹಾರಾಜರು, ಸಿದ್ದಪ್ಪ ಮಹಾರಾಜರು ಇಬ್ಬರು ತಯಾರಿ ಮಾಡಿಕೊಂಡು, ಅವಾಗೆಲ್ಲ ಬಹಳ ಚಲೋ ವ್ಯವಸ್ಥೆಗಳಿರಲಿಲ್ಲ. ನೋಡ್ರಿ, ಕಾಲ ನಡಿಗೆ ಒಳಗೆ ತುಳಜಾಪುರಕ್ಕೆ ಹೊಂಟ್ರ. ತುಳಜಾಪುರಕ್ಕೆ ಬಹಳ ಚಲೋ ಬುತ್ತಿ ಕಟ್ಕೊಂಡು ಹೊಂಟಿಲ್ಲ. ಯಾರಾದರೂ ಭಕ್ತರ ಕರೆದ ಪ್ರಸಾದ ಮಾಡ್ತೀರೇನ್ರಿ ಅಪ್ಪೋರ ಅಂದಾಗ ಆ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ನೋಡ್ರಿ, ಎಲ್ಲರ ನದಿ ಹಳ್ಳ ಕೊಳ್ಳಗಳ ಸಿಕ್ಕು ಅಂದ್ರೆ ಅಲ್ಲೇ ಸ್ನಾನವನ್ನು ಮುಗಿಸ್ಕೊಳ್ಳೋದು, ಮುಗಿಸ್ಕೊಂಡು ಮುಂದಿನ ಪ್ರಯಾಣಕ್ಕೆ ಆರಂಭ ಮಾಡೋದು. ಯಾವಾಗ ಇಬ್ರು ಮಹಾರಾಜರು ಹೊಂಟಾರ, ಹೋಗುವಂಥ ಸಂದರ್ಭದೊಳಗೆ ದೂರದೊಳಗೆ
ಅಲ್ಲಿ ಯಾವ ನದಿಗಳು ಹತ್ತಿರಲಿಲ್ಲ, ಯಾವ ಮನೆಗಳು ಸಿಕ್ಕಿರಲಿಲ್ಲ. ಒಂದು ಸ್ವಲ್ಪ ದೂರ ಪ್ರಯಾಣ ಮಾಡಿರುವಂಥ ಸಂದರ್ಭದೊಳಗೆ ಅಲ್ಲೊಂದು ನದಿಯನ್ನು ದೊಡ್ಡಪ್ಪ ಮಹಾರಾಜರು ನೋಡ್ತಾರೆ. ಏನೋ ಸಿದ್ಧ, ಮತ್ತು ಇಲ್ಲೇ ಪಕ್ಕದೊಳಗೆ ನದಿ ಹರಿಯಾಕತ್ತೈತ, ಆ ನದಿ ಒಳಗೆ ಮುಳುಗಿ ಒಂದಿಷ್ಟು ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ಇಲ್ಲೇ ಮತ್ತು ಎಲ್ಲರ ಪ್ರಸಾದ ಸಿಕ್ಕರ ಪ್ರಸಾದ ಮಾಡ್ಕೊಂಡು ಮುಂದೆ ಹೋಗೋನೇನು ಅಂತ ಕೇಳಿದ್ರಂತ ದೊಡ್ಡಪ್ಪ ಮಹಾರಾಜರು. ಸಿದ್ದಪ್ಪ ಅವ್ರ ಅಂದ್ರಂತ, ಆಯ್ತು ಮತ್ತೆ ನೀವು ಹೆಂಗೆ ಅಪ್ಪಣೆ ಮಾಡ್ತೀರ ಹಂಗೆ. ಅಲ್ಲೇ ನದಿ ಒಳಗೆ ಮುಳುಗಿ ಸ್ನಾನವನ್ನು ಮುಗಿಸ್ಕೊಂಡು ದೊಡ್ಡಪ್ಪ ಮಹಾರಾಜರು ಹೊಟ್ಟೆ ಭಾಳ ಹಸುವಾಗಿತ್ತಂತ, ಭಾಳ ದೂರದ ಪ್ರಯಾಣವನ್ನು ಮಾಡಿದ್ರ. ಮತ್ತು ಹೊಟ್ಟೆ ಹಸುವಾದಾಗ ಅವರು ಅನ್ಕೊಂಡ್ರಂತ, ಸಿದ್ದಪ್ಪ ಇವತ್ತೇನೋ ವೆರೈಟಿ ಹೊಟ್ಟೆ ತಿನ್ಬೇಕು ಅನ್ಸಕತ್ತೈತೆ ನೋಡು, ಹೊಟ್ಟೆಗೆ ಏನೋ ಒಂದು ವೆರೈಟಿ ಪ್ರಸಾದ ಬೇಕನ್ನಾಕತ್ತೈತೆ ನೋಡು. ಸಿದ್ದಪ್ಪ ಅವ್ರು ಅಂದ್ರಂತ, ಏನ್ರಿ? ಏನಿಲ್ಲ, ಇವತ್ತು ಹೋಳಿಗೆ ಕರಿಗಡಬ ತುಪ್ಪ ಉಣ್ಬೇಕಂತ ಆಸೆ ಆಗತ್ತೈತೆ ಅಂದ್ರು ಅವರು. ಆವಾಗ ಸಿದ್ದಪ್ಪ ಮಹಾರಾಜರು ಅಂದರು, ಇಟ್ಟು ದೂರದ ಪ್ರಯಾಣ ಮಾಡಕತ್ತೀವಿ, ಎಲ್ಲಿ ಸಿಗ್ತಾವು? ಯಾರು ನಮಗೆ ಬಂದು ಭಾಳ ಚಲೋ ಪ್ರಸಾದ ಮಾಡಿ ಏನೋ ಹೊಟ್ಟಿಗೆ ಹಾಕ್ತಾರೇನು? ಇಲ್ಲಿ ಸುಮ್ಮ ತುಳಜಾಪುರ ಅಮ್ಮನ ದರ್ಶನಕ್ಕೆ ಹೊಂಟಿವಿ, ಸುಮ್ಮ ಹೋಗಿ ಹೊಳ್ಳಿ ಬರ್ಬೇಕ, ಬಂದ ಮೇಲೆ ಅದೆಲ್ಲ ಮುಂದಿಂದ ಅಂತ ಅಂದರು ಸಿದ್ದಪ್ಪ ಮಹಾರಾಜರು. ಅವಾಗ ದೊಡ್ಡಪ್ಪ ಮಹಾರಾಜರು ಕೇಳ್ಬೇಕಲ್ಲ, ಏಹೇ ನನ್ನ ಹೊಟ್ಟೆ ಒಳಗೆ ಹೋಗಬೇಕದ ಪ್ರಸಾದ. ಅವಾಗ ಆನಂದ ನನಗೆ. ಅವಾಗ ಎಲ್ಲ ಸ್ನಾನ ಮುಗಿಸ್ಕೊಂಡ್ರು, ಎಲ್ಲ ಪೂಜೆ ಮುಗೀತಿ. ಪೂಜೆ ಮುಗಿದು ಇನ್ನೇನು ತಯಾರಿ ಮಾಡಿಕೊಂಡು ಮುಂದೆ ಹೋಗ್ಬೇಕನ್ನಾಕತ್ತಿದ್ರು. ಸ್ವಲ್ಪ ಮುಂದೆ ಹೋಗಬೇಕನ್ನಾಕತ್ತಿದ್ರು. ಒಬ್ಬ ತಾಯಿ ಮೈ ತುಂಬ ಸೀರೆಯನ್ನು ಉಟ್ಟುಕೊಂಡು, ತಲೆ ಮೇಲೆ ಸೆರಗವನ್ನು ಹೊಚ್ಚಿಕೊಂಡು, ಹಣೆ ಮೇಲೆ ರಬ್ಬ ಕುಂಕುಮವನ್ನು ಇಟ್ಟುಕೊಂಡು, ಈಗೆಲ್ಲ ಮಟ್ಟ ಮಾಯ ಹೋಗ್ಯಾವ್ರಿ. ಎಷ್ಟು ಜನ ಇಲ್ಲಿ ಬಂದವರು ತಲೆ ಮೇಲೆ ಹೊಚ್ಕೊಂಡಿರಿ? ಹೊಚ್ಕೊಂಡಿರು ಎಲ್ಲರೂ. ಹೊಚ್ಕೊಲಾರ್ದವ್ರು ಈಗ ಹೊಚ್ಕೋತಾರೆ. ಈಗೆಲ್ಲ ಕುಂಕುಮ ಹೋಗ್ಬಿಟ್ಟವ್ರಿ, ಕುಂಕುಮ ಎಲ್ಲ ಮಟ್ಟ ಮಾಯಾಗ್ಯಾವು. ಈಗೆಲ್ಲ ಏನು ಬಂದವ್ರಿ? ಕುಂಕುಮ ಸೌಭಾಗ್ಯವತಿ ಅಂತ ಅವಾಗ ಕರಿತಿದ್ರು, ಈಗೇನೀಗ ಟಿಕಡಿ ಸೌಭಾಗ್ಯವತಿ ಅಂತ ಕರೆಯುವಂಥ ದಿನಮಾನ ಬಂದ್ಬಿಟ್ಟ ಈಗ. ಅವಾಗೆಲ್ಲ ನೋಡ್ರಿ, ಒಂದು ಹೆಣ್ಣು ಒಂದು ಹಾದಿ ಒಳಗೆ ನಡ್ಕೊಂಡು ಹೊಂಟ್ರ ಬಂದಳು ಮಹಾಲಕ್ಷ್ಮಿ ತಾಯಿ, ತುಳಜಾಪುರ ಅಮ್ಮ ಇಲ್ಲೇ ಬಂದಳು ಅಂತಿದ್ರು. ಈಗೀಗ ಬಂದ್ಲ ಅಂದ್ರೆ ಎದಕ್ಕರ ಬಂದಾಳ್ರಿ ಹೊರಗೆ ಅಂತಾರೆ ಈಗ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಭಾರತದ ಗೌರವವನ್ನು ವಿದೇಶಿಗರು ಅನುಸರಿಸ್ತಾ ಇದ್ರ ಇವತ್ತು ನಮ್ಮವರು ಕಳ್ಯಾಕತ್ತಾರ. ಇವತ್ತು ನೋಡ್ರಿ, ನಮ್ಮ ಭಾರತ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು, ಹೌದಲ್ರಿ? ಆಯ್ತನ್ರಿ ಬೆಳಗ್ಗೆ ಎಲ್ಲ ನೋಡ್ರಿ. ನಮ್ಮ ಹೃದಯದೊಳಗೆ ಕೇವಲ ಇಂಥ ಆಚರಣೆಗಳಿಗೆ ಬಂದಾಗಷ್ಟ ನಾವು ಭಾರತ ದೇಶವನ್ನು ಗೌರವಿಸ್ತೀವಿ. ಇವತ್ತು ಒಂದು ದಿನ ನೋಡ್ಬೇಕು, ಬೆಳಗ್ಗೆ ಮಸ್ತ್ ಏನ್ರಪ್ಪ ಭಾರತ ದೇಶಕ್ಕೆ ಭಾಳ ದೊಡ್ಡ ಗೌರವ ಕೊಡ್ತಾರೆ ಅನ್ನುವಂಗ ಬಿಳಿ ಬಿಳಿ ಶುಭ್ರ ಬಟ್ಟೆಗಳನ್ನು ಎಂದೂ ಉಟ್ಕೊಳ್ಳಾರ್ದ ಇವತ್ತು ಉಟ್ಕೊಂಡು, ಮ್ಯಾಲೊಂದು ವೆರೈಟಿ ಶಲ್ಯ ಹಾಕ್ಕೊಂಡು, ಟೊಪ್ಪಿಗೆ ಹಾಕ್ಕೊಂಡು, ಮಸ್ತ್ ಕುಂಕುಮ ಹಾಕ್ಕೊಂಡು, ಎಂದೂ ಕೂಡ ದೇಶಭಕ್ತಿ ಇಲ್ಲಾರ್ದವರು, ಒಂದು ದಿನ ಮಗನಿಗೆ ದೇಶಭಕ್ತಿಯ ಹೆಸರನ್ನೇ ಹೇಳದೇ ಇರೋರು ಇವತ್ತು ಹೊರಗೆ ಬಂದು ಭಾರತ ದೇಶ ಧ್ವಜವನ್ನು ಹಿಡ್ಕೊಂಡು ಗೌರವ ಸಲ್ಲಿಸಾಕತ್ತಾರೆ. ತಪ್ಪಂತ ನಾನು ಹೇಳಾಕತ್ತಿಲ್ಲ. ನೋಡ್ರಿ, ಭಾರತ ತಾಯಿಗೆ ಯಾವಾಗ ಖುಷಿ ಆಗ್ತದಂದ್ರೆ ಭಾರತ ದೇಶಕ್ಕೆ ನಾವು ಇಲ್ಲಿ ದಿನಾಲೂ ಕೂಡ ನಮ್ಮ ಆಚರಣೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕೈತೆ ಇಂದಿನವರೆಗೂ ಕೂಡ ಭಾರತವನ್ನು ಯಾವಾಗ ನಾವು ಒಳಗಿನಿಂದ ಪ್ರೀತಿಸ್ತೀವಿ ಅವಾಗ ತಾಯಿಗೆ ಗೌರವ ಆಕತ್ ನೋಡ್ರಿ. ಅವಾಗ ಆಕೆ ನಮ್ಮನ್ನು ಒಪ್ಪಿಕೊಳ್ತಾಳೆ. ಬರೀ ಏನೋ ಒಂದು ದಿನ ಬಂದತ್ತ ಅದಕ್ಕೊಂದು ಸಂಭ್ರಮ ಮಾಡಬೇಕು, ಅದೊಂದು ಆಚರಣೆ ಮಾಡಬೇಕು ಅಂತ ಅಲ್ಲ. ಇವತ್ತು ನೋಡ್ರಿ, ಭಾರತ ದೇಶದೊಳಗೆ ಎಷ್ಟು ಹಳ್ಳಿಗಳದಾವು? ಸುಮಾರು 6 ಲಕ್ಷಕ್ಕಿಂತ ಮೇಲೆ ಹಳ್ಳಿಗಳದಾವು. ಇದರ ಚದರ ಮೀಟರ್ ಅಳ್ಕೊಂತ ಹೋದ್ರೆ ಎಷ್ಟೋ ಚದರ ಮೀಟರ್ ಭೂಮಿ ವಿಸ್ತೀರ್ಣ ಐತ.
150 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದೊಳಗೈತು. 150 ಜನಸಂಖ್ಯೆಯನ್ನು ಭಾರತ ದೇಶ ಹೊಂದಿದ್ರು ಕೂಡ ಇವತ್ತು ಭಾರತ ದೇಶದ ಇವತ್ತು ಗೌರವವನ್ನು ಯಾರು ಸಲ್ಲಿಸಾಕತ್ತಾರೆ ನಿಜವಾಗ್ಲೂ ಅಂದ್ರೆ ಸೇವಲ ಶಾಲೆ ಒಳಗೆ ಮಕ್ಕಳು ಮಾತ್ರ ಸಲ್ಲಿಸಾಕತ್ತವು. ಅವು ಯಾವಾಗಂದ್ರೆ ಅವಕ್ಕೂ ಹೇಳಿಕೊಡ್ತಾರೋ ಭಾಳ ಚಲೋ ದಿನ ಇತ್ತಂದ್ರೆ ಅವು ಗೌರವ ಸಲ್ಲಿಸ್ತಾವು, ಆಮೇಲೆ ಇಲ್ಲ. ಕರ್ನಾಟಕ ಕನ್ನಡ ಭಾಷೆ ಅನ್ನೋದು ಗೊತ್ತಿರಂಗಿಲ್ಲ. ಭಾರತ ಅಂದ್ರೆ ಭಾರತದ ಬಗ್ಗೆ ಅಭಿಮಾನ ಇರಂಗಿಲ್ಲ. ನೋಡ್ರಿ, ಎಷ್ಟೋ ಜನ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಸಲುವಾಗಿ ಎಷ್ಟು ಜನ ಈ ಭೂಮಿಗೆ ಮಡದ್ರಿ. ಇವತ್ತು ನೋಡ್ರಿ, ಗಡಿ ಒಳಗೆ ನಿಂತ ಸೈನಿಕರು ಇವತ್ತು ಗಟ್ಟಿಯಾಗಿ ಎದೆಯನ್ನು ಉಬ್ಬಿಸಿಕೊಂಡು ಇವತ್ತು ಗನ್ ಹಿಡ್ಕೊಂಡು ನಿಂತಾರಂತ ನಾವು ಇವತ್ತು ಆರಾಮ್ ಕುಂತೀವಿ ಇಲ್ಲಿ ಒಳಗೆ. ಇರ್ಲಿಕ್ಕೆ ಸಾಧ್ಯ ಐತನ್ರಿ? ಸಾಧ್ಯನೇ ಇಲ್ಲ. ಎಷ್ಟೋ ಲಕ್ಷ ಜನ ಸ್ವಾತಂತ್ರ್ಯ ಸಿಗುವ ಸಲುವಾಗಿ ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಿ ಅನ್ನುವಂಥ ಬ್ರಿಟಿಷರಿಗೆ ಘೋಷಣೆ ಕೂಗಿದ್ರು ಅಂತ ಇವತ್ತು ನಾವು ಆರಾಮದೀವಿ. ಇರ್ಲಿಕ್ಕಂದ್ರೆ ಇಲ್ಲ. ಇವತ್ತು ಮುನ್ನೆಲೆ ಒಳಗಿದ್ದಿರುವಂಥ ಒಂದು 4-5 ಜನ ಹೆಸರು ತಗೊಂಡ್ರೆ ತಪ್ಪಾಗುತ್ತೆ. 8 ಜನ ಇವತ್ತು ಭಾರತ ದೇಶಕ್ಕಾಗಿ ಮಡಿದ್ರಿ ಭೂಮಿ ಒಳಗೆ ರಕ್ತವನ್ನು ಕೊಟ್ಟು ಇವತ್ತು ನಾವು ಆರಾಮಿರುವಂಗೆ ಮಾಡ್ಯಾರ ಅವರೆಲ್ಲ. ಅವ್ರಿಗೆ ಗೌರವವನ್ನು ಸಲ್ಲಿಸ್ಬೇಕು ನಾವು. ನೋಡ್ರಿ, ನಾವೆಲ್ಲರೂ ಕೂಡ ಇವತ್ತು ಗಡಿ ಒಳಗೆ ನಿಂತಿರುವಂಥ ಸೈನಿಕರು, ನಾನು ಇಲ್ಲೇ ಒಂದು ಘಟನೆಯನ್ನು ಕೇಳಿದಾಗ ಬಹಳ ಕಣ್ಣೀರು ಬರ್ತದೆ. ಏನು ಕಣ್ಣೀರು ಅಂದ್ರೆ, ಎಂತಿಂಥವ್ರು ನಮ್ಮ ಭಾರತ ದೇಶದೊಳಗೆ ಅದಾರಲ್ಲ ಅನ್ನುವಂಥ